ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರಿಗೆ ಬಂಧನದ ಭೀತಿ ಕಾಡ್ತಾ ಇದೆ ಸದ್ಯ. ಇವತ್ತು SIT ವಿಚಾರಣೆಗೆ ಹಾಜರಾಗ್ತಾರಾ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಬಹುತೇಕ ಡೌಟು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. SIT ಇಂದ ಇಡೀ ದಿನ ವಿಚಾರಣೆ ನಡೆಸೋಕೆ ಸಿದ್ಧತೆ ಆಗಿದೆ. ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಮನೆಗೆ ನಾವು ಬರ್ತೀವಿ, ವಿಚಾರಣೆಗೆ ಹಾಜರಾಗಿ ಅಂದಿದ್ದಾರೆ. ಬಟ್ ಭವಾನಿ ಅವರು ಕಾಣಿಸ್ತಾ ಇಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಬೇಲ್ ವರ್ಕೌಟ್ ಆಗಿಲ್ಲ, ಈಗ ಉಳಿದಿರುವಂತದ್ದು ಅವ್ರನ್ನ ವಶಕ್ಕೆ ಪಡೆಯುವಂತದ್ದು ಒಂದೇ ದಾರಿ. ಬಟ್ ಭವಾನಿ ಅವರು ಹಾಸನದಲ್ಲೇ ಇಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ, ಹೌದಾ? ಹೌದು ವಿದ್ಯೆ, ಏನು ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ಬಂಧನದ ಭೀತಿ ಎದುರಾಕಿರ್ತಕ್ಕಂಥದ್ದು. ಅವರಿಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಿರೀಕ್ಷಣೆ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿ ಸಹ ವಜಾ ಇದೆ. ಹಾಗಾಗಿ ಎಲ್ಲಿ ಈ ಪ್ರಕರಣದಲ್ಲಿ ಬಂಧನ ಆಗುತ್ತೋ ಒಂದು ಭೀತಿಯಿಂದ ಅವರು 14ನೇ ಸ್ಥಳಕ್ಕೆ ತೆರಳಿದರೆ. ನಾವೀಗ ಒಳನರಸೀಪುರದ ಚನ್ನಾಂಬಿಕಾ ನಿಲಯದಲ್ಲಿದ್ದೀವಿ. ಇದೇ ನಿಲಯದಲ್ಲಿ ಮೇ 15ರಂದು ಅವರ ಹೆಸರು ಕೇಳಿ ಬಂದ ತಕ್ಷಣ ಅವರು SIT ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ನಾನು ಒಳನರಸೀಪುರದ ಚನ್ನಾಂಬಿಕಾ ನಿವಾಸದಲ್ಲಿ ಇರ್ತೀನಿ, ನೀವು ವಿಚಾರಣೆ ಮಾಡೋದಾದರೆ ನನ್ನ ಇಲ್ಲೇ ಬಂದು ಸಂಪರ್ಕಿಸಿ ಅಂತ ಹೇಳಿರ್ತಾರೆ. ಆದರೆ SIT ಅವರು ನೋಟಿಸನ್ನು ಜಾರಿ ಮಾಡ್ತಾರೆ. ಇಂದು ನಾವು ಬೆಳಗ್ಗೆ 10 ರಿಂದ 5 ಗಂಟೆ ಸಮಯದಲ್ಲಿ ಮಹಿಳಾ ಅಧಿಕಾರಿಗಳೊಂದಿಗೆ ನೀವು ನೀಡಿರ್ತಕ್ಕಂತಹ ವಿಳಾಸಕ್ಕೆ ಬರ್ತೀವಿ, ನೀವು ಖುದ್ದು ಹಾಜರಿದ್ದು ವಿಚಾರಣೆಗೆ ಒಳಪಡಬೇಕು ಅಂತ ಹೇಳ್ತಾರೆ. ಆದರೆ ಭವಾನಿ ರೇವಣ್ಣ ಅವರು ಕಳೆದ 15-20 ದಿನಗಳಿಂದ ಈ ನಿವಾಸದಲ್ಲಿ ಇಲ್ಲ. ಅಲ್ಲದವರು ಎಲ್ಲಿದ್ದಾರೆ ಅಂತ ಹೇಳಿ ಯಾರೂ ಸಹ ಮಾಹಿತಿ ಇಲ್ಲ, ಯಾರ ಸಂಪರ್ಕಕ್ಕೂ ಸಹ ಸಿಕ್ಕಿಲ್ಲ. ಮೇ 4ರಂದು ಏನು ಸಂತ್ರಸ್ತರನ್ನ ಇದೇ ಮನೆಗೆ ಕರೆದುಕೊಂಡು ಬಂದು ಸ್ಥಳ ಮಹಾಜನ್ ಮಾಡೋ ವೇಳೆ ಭವಾನಿ ರೇವಣ್ಣ ಅವರು ಖುದ್ದು ಹಾಜರಿದ್ದರು. ಅದಾದ ಬಳಿಕ ಮೇ 6ರಂದು JDSನ ಕೆಲ ಶಾಸಕರು ಹಾಗೂ ಮುಖಂಡರು ಅವರನ್ನು ಭೇಟಿಯಾಡಿ ಅವರಿಗೆ ಧೈರ್ಯವನ್ನು ತುಂಬಿದ್ರು. ಅದಾದ ಬಳಿಕ ಮೇ 8ಕ್ಕೆ ಅವರು ಬಸವನಗುಡಿಗೆ ತೆರಳುತ್ತಾರೆ. ಅಲ್ಲಿಂದ ಭವಾನಿ ರೇವಣ್ಣ ಅವರು ಯಾರ ಸಂಪರ್ಕಕ್ಕೂ ಸಹ ಸಿಕ್ಕಿಲ್ಲ. ಅಲ್ಲಿಂದ ನಿರೀಕ್ಷಣೆ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಇರ್ತದೆ. ಅದಾದ ಬಳಿಕ ಅರ್ಜಿ ವಜಾ ಆಗ್ತದೆ. ಇದೀಗ SIT ತಂಡ ಈ ನಿವಾಸಕ್ಕೆ 10 ರಿಂದ 5ರೊಳಗೆ ಅಂತ ಹೇಳಿದರೆ ಯಾವ ಕ್ಷಣದಲ್ಲಾದರೂ ಬರ್ಬೋದು. ಆದರೆ ಭವಾನಿ ರೇವಣ್ಣರ ಅರ್ಜಿ ವಜಾ ಆಗಿರೋದ್ರಿಂದ ಅವರಿಗೆ ಒಂದು ರೀತಿ ಬಂಧನದ ಭೀತಿ ಎದುರಾಗಿದೆ. ಅಲ್ಲದೆ ಈಗಾಗಲೇ SIT ಅಧಿಕಾರಿಗಳು ಅವರು ಎಲ್ಲಿದ್ದಾರೆ ಅಂತ ಹೇಳಿ ಅವರ ಸಂಪರ್ಕಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಒಂದು ವೇಳೆ SIT ಅಧಿಕಾರಿಗಳು ಇಲ್ಲಿ ಬಂದರೂ ಸಹ ಭವಾನಿ ರೇವಣ್ಣ ಅವರು ಅವರ ಎದುರು ವಿಚಾರಣೆಗೆ ಒಳಪಡೋದು ಬಹುತೇಕ ಅನುಮಾನವಾಗಿದೆ. ವಿದ್ಯಾ, ಥ್ಯಾಂಕ್ ಯು ಶಶಿಧರ್ ತಮ್ಮ ಡೀಟೇಲ್ಸ್ಗೆ.